ಸರ್ ಹೇಳ್ರಿ, ಹೆಂಗಿದ್ರು ಯಾವ ರೀತಿಯಾಗಿ ಅವ್ರ ಪರಿಸ್ಥಿತಿಗಳಿದ್ರು? ನಮ್ಮ ಸಾಹೇಬರ ಬಗ್ಗೆ ಅವರು ಹೆಂಗಂದ್ರೆ ನಾವು ಹೈಸ್ಕೂಲು PUC ಕ್ಲಾಸ್ಮೇಟು. ಅವ್ರ ಪರಿಸ್ಥಿತಿ ಬಡತನದಲ್ಲಿ ಇದ್ರು ಅವರ ಜೀವನದ ಮೌಲ್ಯಗಳು ಅಗ್ದಿ ಉನ್ನತ ಮಟ್ಟದೊಳಗೆ ಇದ್ದು. ನಾನು PUC ಆರ್ಟ್ಸ್ ತಗೊಂಡಿದ್ನಿ. ನೀನು ಆಪ್ಷನಲ್ ಇಂಗ್ಲೀಷ್ ತಗೋ ಅಂಥೇಳಿ ನನಗೆ ಒತ್ತಾಯದ ಮೇಲೆ ಆಪ್ಷನಲ್ ಇಂಗ್ಲೀಷ್ ಮಾಡಿಸಿ ನನ್ನ ಸಲುವಾಗಿ ಲೈಬ್ರರಿಗೆ ಬಂದು ಇಂಗ್ಲೀಷ್ ನನಗೆ ಟೀಚ್ ಮಾಡ್ತಿದ್ರು. ಅವರು 10th ಮೇಲೆ ಸರಿಯಾಗಿ ಸ್ಟಡಿ ಮಾಡಿ ಆಮೇಲೆ ಅವರು PUC ಆಯ್ತು, ಡಿಗ್ರಿ ಆಯ್ತು, ಗೋಲ್ಡ್ ಮೆಡಲ್ ನಮ್ಮ ಬೆಂಬಳಿ ಕಾಲೇಜಲ್ಲಿ ತಗೊಂಡ್ರು. ಅದೇ ರೀತಿ ಮುಂದೆ ಅವರ ಬಡತನ ಪರಿಸ್ಥಿತಿನೂ ಇದ್ದು. ಅದರಲ್ಲಿ ನಮ್ಮ ಇಬ್ಬರು ದೋಸ್ತರು ಅದಾರೆ, ನಮ್ಮ ಜಂಗವಾಡ ಸರು, ನಮ್ಮ ಹುಳ್ಳೂರು ಬಸು ಸರು. ಅವ್ರ ಪರಿಸ್ಥಿತಿನೂ ಸ್ವಲ್ಪ ಅಷ್ಟರ ಮಟ್ಟಿಗೆ. ಅಂಥದ್ರಲ್ಲಿ ನಮ್ಮ ಸಾಹೇಬರಿಗೆ ಅವರು ಒಡನಾಟ ಜಾಸ್ತಿ, ಭಾಳ ನಮ್ಗಿಂತ ಹೆಚ್ಚು ಇತ್ತು. ಅವರಿಗೆ MA ಪದವಿ ಅಡ್ಮಿಷನ್ ಮಾಡುವಾಗ ಅವರು ಸ್ವಲ್ಪ ಹೆಲ್ಪ್ನೂ ಮಾಡಿದರು. ನಮ್ಮ ಜಂಗವಾಡ ಸರ್ ಆತಿ, ಹುಳ್ಳೂರು ಬಸು ಸರ್ ಆತಿ. ಅದ್ರ ಮೇಲೆ MA ಗೋಲ್ಡ್ ಮೆಡಲ್ ಅಲ್ಲಿಯೂ ಇದನ್ನು ಮಾಡಿದರು. ಇಲ್ಲ, ಮೊದಲೇ ಪ್ರಾರಂಭಿಕವಾಗಿ ಅಗ್ದಿ ಹೈಸ್ಕೂಲ್ ಮಟ್ಟದಲ್ಲಿ ಚಾಪುಡಿನೂ ಇದನ್ನ ಮಾಡಿದ್ದಾರೆ, ಅವರು ಸೇಲ್ ಮಾಡಿದ್ದಾರೆ. ಅವರು ಹಳ್ಳಿಗೆ ಹೋಗಿ ಅವ್ರ ತಾಯಿಯವ್ರ ಜೊತೆಗೆ ಇಲ್ಲ ತಾವೇ ಹಳ್ಳಿಗೆ ಹೋಗಿ ಇದು ಮಾಡಿದ್ದಾರೆ. ಅಷ್ಟು ಬಡತನ ಪರಿಸ್ಥಿತಿ ಇತ್ತಿ ಬರಬರ್ತೆ ಅಂದ್ರೆ ವಯಸ್ಸು ಆದಂಗ ಅವರು ಉನ್ನತ ಮಟ್ಟಕ್ಕೆ ರೀಚ್ ಆಗತ್ತರು. ಮುಂದೆ KS ಮಾಡಿದ್ರು. ಅದರಲ್ಲಿ ಸಕ್ಸಸ್ ಆಗಿಬಿಟ್ರು. 4-5ನೇ ರ್ಯಾಂಕ್ ಬಂದ್ರು ಸರ. ಈಗ IAS DC ಆದ್ರೂ ಸಹ ಮೊದಲಿನ ಏನ ಒಂದು ಇತ್ತಲ್ಲ ಪರಿಸ್ಥಿತಿ, ಆ ಪರಿಸ್ಥಿತಿ ಒಟ್ಟ ಇದನ್ನ ಮರೀಲಿಲ್ಲ. ಅವರು ಅಧಿಕಾರ ಐತೆ ಅಂತೇಳಿ ಯಾವುದೇ ಬದಲಾವಣೆ, ಅಹಂಕಾರ ಆಗಲಿ ಆಗಲಿ ಯಾವುದೇ ಬರಲಿಲ್ಲ. ಮತ್ತು ಅವರಲ್ಲಿ ಬಡವ ಶ್ರೀಮಂತ ಅನ್ನೋ ಭೇದ ಭಾವ ಇದ್ದಿರ್ಕಿಲ್ಲ. ಜಾತಿ ಐತಿ ಒಟ್ಟು ಅಂಥವಂಥವು ಏನೂ ಇದ್ದಿರ್ಕಿಲ್ಲ. ಯಾರೋ ಏನೋ ಸಮಸ್ಯೆ ತಂದ್ರು ಸಹ ಅದನ್ನ ನೋಡಿ ಅವರು ಪರಿಹಾರ ಕೊಡುವ ಒಂದು ಸ್ವಭಾವ ಅವರಲ್ಲಿ ಭಾಳ ಐತಿ. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಭಾಳ ಪರಿಸ್ಥಿತಿ ಗಂಭೀರ. ತಂದೆಯವ್ರು ತೀರ್ಕೊಂಡ್ರು. ಅವರು ಹೇಳ್ತಿದ್ರು, ಅವ್ರ ತಾಯಿಯವರು ಒಮ್ಮೆ ಫಸ್ಟ್ ನಮ್ಮ ಜೀವನಾನ ಮುಗೀತಿ ಅನ್ನೋ ಒಂದು ಸ್ಥಿತಿಯೊಳಗ ಅವ್ರಿಗೆ ಇದಾಗೈತಿ ಅಂತ ಏನೋ ಒಂದು ಧೈರ್ಯ ಮಾಡಿ ಒಮ್ಮೆ ಉಪವಾಸನ ಬಿದ್ದೀವಿ ಅಂತಲೂ ನಮ್ಮ ಮುಂದೆ ಹೇಳ್ತಿದ್ರು. ಅವರು ಭಾಳ ಅಂದ್ರೆ ಆದ್ರೂ ಈ ಮಟ್ಟಕ್ಕೆ ಅವರು ಹೋಗಿ ಈ ಘಟನೆ ಹಿಂಗೆ ಆಗೈತಲ್ಲ ಸರ, ಅದನ್ನು ಭಾಳ ಇದನ್ನ ಎಂದೂ ಮರೆಯಲ್ಲ ಅನ್ನುವಂಥ ಸಂಗತಿ. ಭಾಳ ಹಚ್ಕೋತಿದ್ರು ಸರ್ ಫ್ರೆಂಡ್ಸ್. ಯಾಕಂದ್ರೆ ಆ ಸ್ಥಾನಕ್ಕೆ ಹೋಗಿ ಎಲ್ಲರೂ ಫ್ರೆಂಡ್ಸ್ ಹಚ್ಕೊಂಡ್ರೆ ಎಲ್ಲಿ ಸರಿ ಅಂತೇಳಿ ದೂರ ಸೇರ್ತಾರ. ಆದ್ರೆ ಇವ್ರು ಇನ್ನೂ ಟೈಮಿಂಗ್ ಸರ್ ಜಲ್ ಬಾಡಿ ಸರ್ ಹೇಳ್ರಿ, ಹೆಂಗಿದ್ರು ಯಾವ ರೀತಿಯಾಗಿ ಅವ್ರ ಪರಿಸ್ಥಿತಿಗಳಿದ್ರು? ನಮ್ಮ ಸಾಹೇಬರ ಬಗ್ಗೆ ಅವರು ಹೆಂಗಂದ್ರೆ ನಾವು ಹೈಸ್ಕೂಲು PUC ಕ್ಲಾಸ್ಮೇಟು. ಅವ್ರ ಪರಿಸ್ಥಿತಿ ಬಡತನದಲ್ಲಿ ಇದ್ರು ಅವರ ಜೀವನದ ಮೌಲ್ಯಗಳು ಅಗ್ದಿ ಉನ್ನತ ಮಟ್ಟದೊಳಗೆ ಇದ್ದು. ನಾನು PUC ಆರ್ಟ್ಸ್ ತಗೊಂಡಿದ್ನಿ. ನೀನು ಆಪ್ಷನಲ್ ಇಂಗ್ಲೀಷ್ ತಗೋ ಅಂಥೇಳಿ ನನಗೆ ಒತ್ತಾಯದ ಮೇಲೆ ಆಪ್ಷನಲ್ ಇಂಗ್ಲೀಷ್ ಮಾಡಿಸಿ ನನ್ನ ಸಲುವಾಗಿ ಲೈಬ್ರರಿಗೆ ಬಂದು ಇಂಗ್ಲೀಷ್ ನನಗೆ ಟೀಚ್ ಮಾಡ್ತಿದ್ರು. ಅವರು 10th ಮೇಲೆ ಸರಿಯಾಗಿ ಸ್ಟಡಿ ಮಾಡಿ ಆಮೇಲೆ ಅವರು PUC ಆಯ್ತು, ಡಿಗ್ರಿ ಆಯ್ತು, ಗೋಲ್ಡ್ ಮೆಡಲ್ ನಮ್ಮ ಬೆಂಬಳಿ ಕಾಲೇಜಲ್ಲಿ ತಗೊಂಡ್ರು. ಅದೇ ರೀತಿ ಮುಂದೆ ಅವರ ಬಡತನ ಪರಿಸ್ಥಿತಿನೂ ಇದ್ದು. ಅದರಲ್ಲಿ ನಮ್ಮ ಇಬ್ಬರು ದೋಸ್ತರು ಅದಾರೆ, ನಮ್ಮ ಜಂಗವಾಡ ಸರು, ನಮ್ಮ ಹುಳ್ಳೂರು ಬಸು ಸರು. ಅವ್ರ ಪರಿಸ್ಥಿತಿನೂ ಸ್ವಲ್ಪ ಅಷ್ಟರ ಮಟ್ಟಿಗೆ. ಅಂಥದ್ರಲ್ಲಿ ನಮ್ಮ ಸಾಹೇಬರಿಗೆ ಅವರು ಒಡನಾಟ ಜಾಸ್ತಿ, ಭಾಳ ನಮ್ಗಿಂತ ಹೆಚ್ಚು ಇತ್ತು. ಅವರಿಗೆ MA ಪದವಿ ಅಡ್ಮಿಷನ್ ಮಾಡುವಾಗ ಅವರು ಸ್ವಲ್ಪ ಹೆಲ್ಪ್ನೂ ಮಾಡಿದರು. ನಮ್ಮ ಜಂಗವಾಡ ಸರ್ ಆತಿ, ಹುಳ್ಳೂರು ಬಸು ಸರ್ ಆತಿ. ಅದ್ರ ಮೇಲೆ MA ಗೋಲ್ಡ್ ಮೆಡಲ್ ಅಲ್ಲಿಯೂ ಇದನ್ನು ಮಾಡಿದರು.
ಇಲ್ಲ ಮೊದಲೇ ಪ್ರಾರಂಭಿಕವಾಗಿ ಅಗ್ದಿ ಹೈಸ್ಕೂಲ್ ಮಟ್ಟದಲ್ಲಿ ಚಾಪುಡಿನೂ ಇದನ್ನ ಮಾಡಿದ್ದಾರೆ, ಅವರು ಸೇಲ್ ಮಾಡಿದ್ದಾರೆ. ಅವರು ಹಳ್ಳಿಗೆ ಹೋಗಿ ಅವ್ರ ತಾಯಿಯವ್ರ ಜೊತೆಗೆ ಇಲ್ಲ ತಾವೇ ಸ್ವತಃ ತಾವೇ ಹಳ್ಳಿಗೆ ಹೋಗಿ ಇದು ಮಾಡಿದ್ದಾರೆ. ಅಷ್ಟು ಬಡತನ ಪರಿಸ್ಥಿತಿ ಇತ್ತಿ ಬರಬರ್ತೆ ಅಂದ್ರೆ ವಯಸ್ಸು ಆದಂಗ ಅವರು ಉನ್ನತ ಮಟ್ಟಕ್ಕೆ ರೀಚ್ ಆಗತ್ತರು. ಮುಂದೆ KS ಮಾಡಿದ್ರು, ಅದರಲ್ಲಿ ಸಕ್ಸಸ್ ಆಗಿಬಿಟ್ರು. 4-5ನೇ ರ್ಯಾಂಕ್ ಬಂದ್ರು ಸರ ಈಗ IAS DC ಆದ್ರೂ ಸಹ ಮೊದಲಿನ ಏನ ಇತ್ತಲ್ಲ ಪರಿಸ್ಥಿತಿ, ಆ ಪರಿಸ್ಥಿತಿ ಒಟ್ಟ ಇದನ್ನ ಮರೀಲಿಲ್ಲ. ಅವರು ಅಧಿಕಾರ ಐತೆ ಅಂತೇಳಿ ಯಾವುದೇ ಬದಲಾವಣೆ, ಅಹಂಕಾರ ಆಗ್ಲಿ ಆಗಲಿ ಯಾವುದೇ ಬರಲಿಲ್ಲ. ಮತ್ತು ಅವರಲ್ಲಿ ಬಡವ ಶ್ರೀಮಂತ ಅನ್ನೋ ಭೇದ ಭಾವ ಇದ್ದಿರ್ಕಿಲ್ಲ, ಜಾತಿ ಐತಿ ಒಟ್ಟು ಅಂತಾವ್ ಏನು ಇದ್ದಿರ್ಕಿಲ್ಲ. ಯಾರೋ ಏನೋ ಸಮಸ್ಯೆ ತಂದ್ರು ಸಹ ಅದನ್ನ ನೋಡಿ ಅವರು ಪರಿಹಾರ ಕೊಡುವ ಒಂದು ಸ್ವಭಾವ ಅವರಲ್ಲಿ ಬಹಳ ಐತಿ. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಹಳ ಪರಿಸ್ಥಿತಿ ಗಂಭೀರ. ತಂದೆಯವ್ರು ತೀರ್ಕೊಂಡ್ರು. ಅವರು ಹೇಳ್ತಿದ್ರು, ಅವ್ರ ತಾಯಿಯವರು ಒಮ್ಮೆ ಫಸ್ಟ್ ನಾವು ನಮ್ಮ ಜೀವನಾನ ಮುಗೀತಿ ಅನ್ನೋ ಒಂದು ಸ್ಥಿತಿಯೊಳಗ ಅವ್ರಿಗೆ ಇದಾಗಿತ್ತು ಅಂತ. ಏನೋ ಒಂದು ಧೈರ್ಯ ಮಾಡಿ ಒಮ್ಮೆ ಉಪವಾಸನ ಬಿದ್ದೀವಿ ಅಂತ ನಮ್ಮ ಮುಂದೆ ಹೇಳ್ತಿದ್ರು ಅವರು. ಭಾಳ ಆದ್ರೂ ಈ ಮಟ್ಟಕ್ಕೆ ಅವ್ರು ಹೋಗಿ ಈ ಘಟನೆ ಹಿಂಗೆ ಆಗೈತಲ್ಲ ಸರ, ಅದನ್ನು ಭಾಳ ಇದನ್ನ ಎಂದೂ ಮರೆಯಲಾರ್ದಂತ ಸಂಗತಿ. ಭಾಳ ಹಚ್ಕೊಂಡಿದ್ರು ಸರ್ ಫ್ರೆಂಡ್ಸ್ಗೂ. ಯಾಕಂದ್ರೆ ಆ ಸ್ಥಾನಕ್ಕೆ ಹೋಗಿ ಎಲ್ಲರೂ ಫ್ರೆಂಡ್ಸ್ ಹಚ್ಕೊಂಡ್ರೆ ಎಲ್ಲಿ ಸರಿ ಅಂತೇಳಿ ದೂರ ಸೇರ್ತಾರೆ. ಆದ್ರೆ ಇವ್ರು ಇನ್ನೂ ಟೈಮಿಂಗ್ ಇದೆ ಸರ್, ಜಲ್ ಬಾಡಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.